ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕೂತ್ಕೊಂಡು ಹೇಳ್ತಿರಲ್ಲ ಮಕ್ಕಳ, ನಿಂತ್ಕೊಂಡು ಹೇಳ್ಬೇಕಲ್ಲ ಗುಡ್ ಮಾರ್ನಿಂಗ್ ಅನ್ನ. ಸರಿ, ಟಿಫಿನ್ ಮಾಡಿದ್ರಲ್ಲ? ಆಯ್ತು ಸರ್. ಟಿಫಿನ್ ಆಗಿದೆಯಾ? ಎಸ್ ಸರ್. ಇಲ್ಲಿ ಸರ್ಟಿಫಿಕೇಟ್ ಹಾಕೊಂಡು ಬರ್ಬೇಕು ಶಾಲೆಗೆ, ಆಯ್ತಾ? ಶಾಲೆಗೆ ತಪ್ಪಿಸ್ಕೊಂಡು ಬರ್ಬೇಕು. ಸರಿ, ನಾವು ಪ್ರಕೃತಿ ಮಕ್ಕಳ ಹಲವಾರು ರೀತಿಯ ಬದಲಾವಣೆಗಳನ್ನ ಅಬ್ಸರ್ವ್ ಮಾಡ್ಬೋದು, ನೋಡ್ಬೋದು, ಆಯ್ತಾ? ಸೂರ್ಯ ಹುಟ್ಟುವುದು, ಮುಳುಗುವುದು ಒಂದು ರೀತಿಯ ಬದಲಾವಣೆ. ಈಗ ಚಳಿಗಾಲ, ಈ ಚಳಿಗಾಲ ಹಿಂಗೇ ಇರುತ್ತಾ? ಪೂರ್ತಿ ಚಳಿಗಾಲನೇ ಇರುತ್ತಾ? ಇಲ್ಲ. ಈ ಚಳಿಗಾಲ ಆದ್ಮೇಲೆ ಯಾವ ಕಾಲ ಬರುತ್ತೆ? ಬೇಸಿಗೆ ಕಾಲ ಬರುತ್ತೆ. ಚಳಿಗಾಲ ಆದ್ಮೇಲೆ ಬೇಸಿಗೆ ಕಾಲ ಬರುತ್ತೆ. ಬೇಸಿಗೆ ಕಾಲ ಆದ್ಮೇಲೆ ಮತ್ತೆ ಯಾವ್ದು ಕಾಲ ಬರುತ್ತೆ? ಮಳೆಗಾಲ. ಮಳೆ ಬರುತ್ತೆ. ಮೇ ಎಂಡಿಗೆ, ಮೇ ಹೆಚ್ಚು ಕಡಿಮೆ ಮಳೆಗಾಲ ಕಮೆಂಟ್ ಅಲ್ವಾ? ಸೊ ಹಿಂಗೆ ಕಾಲಗಳಲ್ಲಿ ಬದಲಾವಣೆ ಆಗುತ್ತೆ ಅಲ್ವಾ? ಹಾಗೇನೆ ಆ ಋತುಮಾನಗಳು ಬದಲಾವಣೆ ಆದಂತೆ ಪ್ರಕೃತಿಯಲ್ಲೂ ಸಹ ಸಹಜವಾದಂತಹ ಬದಲಾವಣೆಗಳನ್ನು ನಾವು ಗಮನಿಸಬಹುದು ಅಲ್ವಾ? ಯಾವುದೋ ಒಂದು ಹುಣಸೆ ಮರ ಇತ್ತು ಅಂದ್ರೆ ಹೂವಾಗುತ್ತೆ, ಹಣ್ಣಾಗುತ್ತೆ, ಕಾಯಾಗಿ ಹಣ್ಣಾಗಿ ಹಣ್ಣಾದ್ಮೇಲೆ ಆ ಬೀಜಗಳು ಅಲ್ಲಿ ಆಕಸ್ಮಿಕವಾಗಿ ಬಿದ್ದಿರಬಹುದು. ಆ ಬೀಜ ಬಿದ್ದಂತಹ ಮಣ್ಣಿಗೆ ಸೇರಿದ್ಮೇಲೆ ಅಲ್ಲಿ ಸಣ್ಣ ಹುಣಸೆ ಸಸಿ ಹುಟ್ಕೊಳ್ಳುತ್ತೆ. ಆ ಸಣ್ಣ ಸಸಿ ಇದ್ದದ್ದು ಸಣ್ಣ ಗಿಡ ಆಗುತ್ತೆ, ದೊಡ್ಡ ಗಿಡ ಆಗುತ್ತೆ, ದೊಡ್ಡ ಎಮ್ಮರವಾಗಿ ಬೆಳೆಯುತ್ತೆ ಅಲ್ವಾ? ಹಂಗೆ ಒಂದು ಉದಾಹರಣೆ, ನಾಯಿ ಇದ್ದದ್ದು ಒಂದು 5-6 ನಾಯಿ ಮರಿಗೆ ಜನ್ಮ ನೀಡುತ್ತೆ ಅಲ್ವಾ? ಆ ಮರಿಗಳು ಹಂಗೆ ಇರ್ತಾವ, ಬೆಳೀತಾ ಹೋಗ್ತವೆ. ಪ್ರಾರಂಭದಲ್ಲಿ ಕಣ್ಣು ಮುಚ್ಕೊಂಡಿರ್ತವೆ, ಒಂದು ವಾರ 10 ದಿನ 15 ದಿವಸದವರೆಗೂ ಕಣ್ಣು ಮುಚ್ಕೊಂಡೇ ಇರ್ತವೆ, ಹಾಗೆ ಹಾಲು ಕುಡಿತಿರ್ತವೆ. ಸರಿ, ನಂತರದ ದಿನಗಳಲ್ಲಿ ಕಣ್ಣು ಓಪನ್ ಆಗುತ್ತೆ, ಉಳಿದು ಕಣ್ಣು ಬಿಡ್ತವೆ, ಬೆಳವಣಿಗೆ ಆಗ್ತಾ ಆಗ್ತಾ ದೊಡ್ಡ ನಾಯಿಯಾಗಿ ಬೆಳೀತಾವೆ ಅಲ್ವಾ? ಹೀಗೆ ಪ್ರಕೃತಿಯಲ್ಲಿ ನಾವು ಸಹಜವಾದಂತಹ ಹಲವಾರು ರೀತಿಯ ಬದಲಾವಣೆಗಳನ್ನ ಗಮನಿಸಬಹುದು. ಹಾಗೆ ಸಸ್ಯಗಳಲ್ಲೂ ಸಹ ಬದಲಾವಣೆಗಳಿವೆ, ಪ್ರಾಣಿಗಳಲ್ಲೂ ಸಹ ಬದಲಾವಣೆಗಳಿವೆ. ನಾವು ಸಹ ಇದ್ದಕ್ಕಿದ್ದಂತೆ ಈ ಐಟಿಗೆ ಬೆಳೆದಿದ್ದೀವ? ಇಲ್ಲ. ತಂದೆ ತಾಯಿಯ ಹೊಟ್ಟೆಯಿಂದ ಜನ್ಮ ತಾಳಿದಂತಹ ನಾವುಗಳು ಪ್ರಾರಂಭದಲ್ಲಿ ಎಲ್ಲಾಗಿದ್ವು ಅಲ್ಲೇ ಇರ್ತಾ ಇದ್ವಿ. ನಾವು ಮಗು ಇದ್ದಾಗ ಹುಟ್ಟಿದ ದಿನದಿಂದ ಅಲ್ವಾ, ಕೆಲವು ದಿನಗಳವರೆಗೆ ಎಲ್ಲಾಗಿದ್ವು ಅಲ್ಲೇ ಇರ್ತಾ ಇದ್ವಿ. ನಂತರದ ದಿನಗಳಲ್ಲಿ ಅಲ್ಲೇ ಹೊರಡಾಡಲಿಕ್ಕೆ ಶುರು ಆದ್ವಿ. ನಂತರದ ದಿನದಲ್ಲಿ ಅಂಬೆಗಾಲಿ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಂತರದ ದಿನಗಳಲ್ಲಿ ಎದ್ದು ನಿಲ್ಲಲಿಕ್ಕೆ ಪ್ರಯತ್ನ ಪಟ್ಟು ನಿಂತ್ಕೊಂಡ್ವಿ. ನಂತರ ನಡಿಲಿಕ್ಕೆ ಪ್ರಯತ್ನ ಪಟ್ಟು ನಡಿಲಿಕ್ಕೆ ಅಲ್ಲಿ ಬೀಳ್ತಾ ಇರುತ್ತೆ, ನಡಿಲಿಕ್ಕೆ ಪ್ರಾರಂಭ ಮಾಡಿ ಮುಂದುವರೆದ್ವಿ, ಓಡ್ಲಿಕ್ಕೆ ಶುರು ಮಾಡಿದ್ವಿ. ಹಂಗೆ ಬೆಳವಣಿಗೆ ಆಗ್ತಾ ಆಗ್ತಾ ಈ ಹಂತಕ್ಕೆ ಬಂದಿದ್ದೀವಿ ಮಕ್ಕಳು. ನೀವು ಅಲ್ವಾ? ಇಷ್ಟೇ ಇಟ್ಟಿರ್ತೀರಾ? ಇಲ್ಲ, ಇನ್ನೂ ಬೆಳಿತೀರಾ, ನೀವು ಇನ್ನೂ ಬೆಳಿತೀರಾ, ಆಯ್ತಾ? ಈ ರೀತಿಯ ಸಹಜವಾದಂತಹ ಬದಲಾವಣೆಗಳನ್ನ ನಾವು ಪ್ರಕೃತಿಯಲ್ಲಿ ಕಾಣಬಹುದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳಿಸ್ಕೊಟ್ಟಂತಹ ಪಾಠವೇ ಹದಿಹರೆಯಕ್ಕೆ ಪ್ರವೇಶ ಅನ್ನುವ ಪಾಠ ಇದೆ. ಯಾವುದು? ಹದಿಹರೆಯಕ್ಕೆ ಪ್ರವೇಶ. ಪಾಠದ ಹೆಸರೇನು? ಹದಿಹರೆಯಕ್ಕೆ ಪ್ರವೇಶ. ಇಂದಿನ ಪಾಠದಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ? ಹೌದಾನೆ? ಹಿಂದಿನ ಪಾಠದ ಹೆಸರೇನು? ಸಂತಾನೋತ್ಪತ್ತಿ. ಹಿಂದಿಂದು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಇದೆಯಾ? ಪ್ರಾಣಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಇದೆ, ಅದರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಅವುಗಳಿರ್ತಕ್ಕಂಥ ಅಂಗಾಂಗಗಳು, ಅವುಗಳ ಕೆಲಸ ಕಾರ್ಯಗಳು ಎಲ್ಲ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಅದಕ್ಕೆ ಸಂಬಂಧಿತ ಪಾಠ ಹದಿಹರೆಯಕ್ಕೆ ಪ್ರವೇಶ, ರಿಲೇಟೆಡ್ ಆಗಿರ್ತಕ್ಕಂತಹ ಪಾಠ. ಯಾವುದು? ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥದ್ದು. ಸೊ ಇದರಲ್ಲಿ ಮುಖ್ಯವಾಗಿ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ಅಂತಕ್ಕಂತಹ ಒಂದು ಪರಿಕಲ್ಪನೆ ಬರುತ್ತೆ ಮಕ್ಕಳೇ. ಯಾವುದು? ತಾರುಣ್ಯ ಮತ್ತು ಪ್ರೌಢಾವಸ್ಥೆ. ತಾರುಣ್ಯ ಮತ್ತು ಪ್ರೌಢಾವಸ್ಥೆ. ಏನು ತಾರುಣ್ಯ ಮತ್ತು ಪ್ರೌಢಾವಸ್ಥೆ? ನಮ್ಮ ಶಾಲೆ ಮಿಡ್ಲ್ ಸ್ಕೂಲ, ಹೈಸ್ಕೂಲ್ ಅಂದ್ರೆ ಕನ್ನಡದಲ್ಲಿ ಪ್ರೌಢ ಶಾಲೆ ಅಂತ ಹೇಳ್ತೀವಿ ಅಲ್ವಾ? ಇಲ್ಲಿಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಪ್ರೌಢರು ಅಂದ್ರೆ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಮಕ್ಕಳು. ತಾರುಣ್ಯಾವಸ್ಥೆ ಅಥವಾ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಇಲ್ಲಿಗೆ ಬರ್ತಾರೆ. ಮಿಡಲ್ ಸ್ಕೂಲ್ ಅಂತಂದ್ರೆ ಒಟ್ಟು 7th ಇರುತ್ತೆ, ಒಟ್ಟು 7 ಮಿಡಲ್ ಸ್ಕೂಲ್, ಆಯ್ತಾ? ಪ್ರೈಮರಿ ಅಂದ್ರೆ ಪ್ರಾಥಮಿಕ ಶಾಲೆ ಇರುತ್ತೆ. ಸೊ ಅಲ್ಲಿನ ಮುಂದಿನ ಹಂತವೇ ಈ ಪ್ರೌಢಾವಸ್ಥೆಯ ಹಂತ. ಅಲ್ಲಿನ ಮುಂದಿನ ಹಂತ ಪ್ರೌಢಾವಸ್ಥೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳು ಸಹ ಪ್ರೌಢರು
ಆಯ್ತಾ. ಸೊ ಹಾಗೇನೆ ತಾರುಣ್ಯ ಅಂದ್ರೆ ತರುಣರು, ತರುಣ, ಆ ತರುಣ ಸ್ಥಿತಿಯಲ್ಲಿರ್ತಕ್ಕಂಥ ಆ ವಯಸ್ಸಿನಲ್ಲಿರ್ತಕ್ಕಂತಹ ಮಕ್ಕಳು ತರುಣರು ಅಥವಾ ತಾರುಣ್ಯ ಅವಸ್ಥೆ, ಆ ಒಂದು ರೀತಿಯ ಆ ಒಂದು ಅವಧಿ, ಆಯ್ತಾ. ತಾರುಣ್ಯ ಅವಸ್ಥೆ ಅಥವಾ ತಾರುಣ್ಯ ಅಂತಕ್ಕಂಥದ್ದು, ಆಯ್ತಾ. ಸರ್ ಇದು ಎಲ್ಲಿವರೆಗೆ ಇರುತ್ತೆ? ಪ್ರೌಢಾವಸ್ಥೆ ಅಥವಾ ಪ್ರೌಢ ತಾರುಣ್ಯಾವಸ್ಥೆ ಎಲ್ಲಿವರೆಗೆ ಇರುತ್ತೆ? ಯಾವ ವಯಸ್ಸಿಗೆ ಇರುತ್ತೆ ಅಂತಂದ್ರೆ 11ರಿಂದ ವರ್ಷ 11ರಿಂದ ಸುಮಾರು 19ವರೆಗೂ ಸಹ ಮುಂದುವರಿಯುತ್ತೆ, ಆಯ್ತಾ. ಅಂದ್ರೆ 11ನೇ ವಯಸ್ಸಿಗೆ ಪ್ರಾರಂಭವಾಗಿ 19ನೇ ವಯಸ್ಸಿಗೆ ಮುಕ್ತಾಯ ಆಗ್ತಕ್ಕಂತಹ ಒಂದು ಅವಧಿಯ ತಾರುಣ್ಯಾವಸ್ಥೆ, ಅಡೋಲಸೆನ್ಸ್ ಪೀರಿಯಡ್ ಅಂತ ಹೇಳ್ತೀವಿ, ಅಡೋಲಸೆನ್ಸ್ ಪೀರಿಯಡ್ ಅಂತ. ಸೊ ಈ ಒಂದು ಅವಧಿಯಲ್ಲಿ 11ನೇ ವಯಸ್ಸಿನಿಂದ 19ನೇ ವಯಸ್ಸಿನವರೆಗೆ ಈ ಅವಧಿಯಲ್ಲಿ ನಿಮ್ಮಲ್ಲಿ ಅಂದ್ರೆ ಪ್ರೌಢರಲ್ಲಿ ಈ ಮಕ್ಕಳಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡು ಬರ್ತಾವೆ. ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಸಹ ಬದಲಾವಣೆಗಳನ್ನು ನಾವು ಗಮನಾರ್ಹವಾಗಿ ನೋಡ್ಕೋಬಹುದು, ಗೊತ್ತಾಗುತ್ತೆ, ಆಯ್ತಾ. ತುಂಬ ಬದಲಾವಣೆಗಳು ಈ ಅವಧಿಯಲ್ಲಿ ಕಂಡು ಬರ್ತವೆ, ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಇದು ಇಲ್ಲಿ ಪೂಜೆಯನ್ನು ಕೇಳ್ತಾ ನೋಡಿ, ಅಲ್ಲಿ ದೇಹದಲ್ಲಿನ ಬದಲಾವಣೆಗಳಿಂದ ಗುರುತಿಸಲ್ಪಡುವ ಈ ಅವಧಿಯು ಉಳಿಯುತ್ತದೆ ಎಂದು ನನಗೆ ಅನಿಸಲಿ. ಜೋರಾಗಿ ದೇಹದಲ್ಲಿನ ಬೆಳವಣಿಗೆಗಳಿಂದ ಗುರುತಿಸಲ್ಪಡುವ ಈ ಅವಧಿಯು ಎಷ್ಟು ಕಾಲ ಉಳಿಯುತ್ತದೆ ಎಂದು ನನಗೆ ಅಚ್ಚರಿ. ಭೂಜ ಕೇಳ್ತಾರೆ, ಭೂಜೋ ಈ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾವಲ್ಲ, ಈ ಅವಧಿ ಎಲ್ಲಿಯವರೆಗೆ ಉಳಿಯುತ್ತೆ ಅಂತ ಕೇಳ್ತಾರೆ ಅಲ್ಲ. ಅವಾಗ ಹೇಳಿದೆ 11ಕ್ಕೆ ಪ್ರಾರಂಭ ಆಗಿದ್ದು 19ರವರೆಗೂ ಉಳಿಯುತ್ತೆ. 19ನೇ ವಯಸ್ಸಿನವರೆಗೂ ಸಹ ಗಮನಾರ್ಹವಾದಂತಹ ಬದಲಾವಣೆಗಳು ನಮ್ಮ ದೇಹದಲ್ಲಿ ಅಂದ್ರೆ ಆ ವ್ಯಕ್ತಿಯ ದೇಹದಲ್ಲಿ ಕಂಡು ಬರ್ತವೆ. ಅದು ಗಂಡಿರ್ಬೋದು ಅಥವಾ ಹೆಣ್ಣಿರ್ಬೋದು ಅಂತ. ಅದಕ್ಕೆ ಪಹಲಿ ಏನ್ ಹೇಳ್ತಾಳೆ? ಇದು ನೀವು ಒಂದು ಮಗು ಅಲ್ಲದ ಅಥವಾ ವಯಸ್ಕನು ಅಲ್ಲದ ಜೀವನದ ವಿಶಿಷ್ಟ ಹಂತ, ಬಾಲ್ಯ ಮತ್ತು ವಯಸ್ಕ ಹಂತದ ನಡುವಿನ ಈ ಅವಧಿಯು ವಿಶೇಷ ಹೆಸರನ್ನು ಹೊಂದಿರಬಹುದೇ ಎಂದು ನನಗೆ ಅಚ್ಚರಿ. ಈ ಅವಧಿ ಇದೆಯಲ್ಲ, ಒಂದು ಮಗುನೂ ಅಲ್ಲ, ಇತ್ಲಾಗೆ ತುಂಬಾ ವಯಸ್ಕರು ಅಲ್ಲ, ಮಧ್ಯದ ವಯಸ್ಸು, ಪ್ರೌಢಾವಸ್ಥೆ, ಮಧ್ಯದ ವಯಸ್ಸು, ಆ ಒಂದು ಅವಧಿಯನ್ನು ನಾವು ಪ್ರೌಢಾವಸ್ಥೆ ಅಂತ ಕರಿತೀವಿ ಅಂತ ಪಹೇಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಲ್ವಾ. ಪಹೇಲಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಈ ಅವಸ್ಥೆಯನ್ನು ನಾವು ತಾರುಣ್ಯಾವಸ್ಥೆ ಅಂತ ಕರೆಯೋದು, ಆಯ್ತಾ. ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಸೊ ಇದು 11ನೇ ವಯಸ್ಸಿಗೆ ಪ್ರಾರಂಭವಾಗಿ ಎಲ್ಲಿ ನಿಲ್ಲುತ್ತೆ? 19ನೇ ವಯಸ್ಸಿನವರೆಗೆ ಮುಂದುವರಿಯುತ್ತೆ, ಅಲ್ಲಿ ನಿಲ್ಲುತ್ತೆ. ಸೊ ಈ ವಯಸ್ಸಿನಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹದಿಹರೆಯದವರು. ಸೊ ಈ ವಯಸ್ಸಿನಲ್ಲಿ ಕಂಡು ಬರ್ತಕ್ಕಂಥ ಮಕ್ಕಳನ್ನು ನಾವೇನಂತ ಕರಿತೀವಿ? ಹದಿಹರೆಯದವರು, ಟೀನೇಜರ್ಸ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಟೀನೇಜರ್ಸ್. ಟೀನೇಜರ್ಸ್ ಅಂತ ಕರಿತೀವಿ, ಆಯ್ತಾ. ಟೀನೇಜ್ ಅಂದ್ರೆ ಅದೇ 13 ಇಂದ ಇಲ್ಲಿ 11 ಇದೆ, 13 ಟೀನ್ ಬರ್ತದೆ ನೋಡಿ, ಹಾಗೇನೆ 14 15 16 17 18 19. ಸೊ ಈ ಅವಧಿ ಟೀನ್ ಅಂತ ಬರ್ತಲ್ಲ, 13 ಇಂದ 19 ವರೆಗೆ ಬರ್ತಕ್ಕಂತಹ ಈ ಒಂದು ಅವಧಿಯನ್ನು ನಾವು ಪ್ರೌಢಾವಸ್ಥೆ ಅಂತ ಕರಿತೀವಿ. ಈ ಅವಧಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಟೀನೇಜರ್ಸ್ ಅಂದ್ರೆ ಹದಿಹರೆಯದವರು ಅಂತ ಕರಿತೀವಿ, ಆಯ್ತಾ. ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಈ ಅವಧಿಯಲ್ಲಿ ತುಂಬಾ ಬದಲಾವಣೆಗಳು ನಮ್ಮಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಪಹಲಿ ಏನ್ ಹೇಳ್ತಾರಲ್ಲಿ? ಎತ್ತರದಲ್ಲಿ ಹಠಾತ್ ಬೆಳವಣಿಗೆ ಆಗ್ತಕ್ಕಂಥದ್ದು. ಆಮೇಲೆ ಮತ್ತು ಹುಡುಗರಲ್ಲಿ ತುಟಿಯ ಮೇಲ್ಭಾಗದ ಚಿಗುರು, ಮೀಸೆ, ಹದಿಹರೆಯದ ಚಿಹ್ನೆಗಳು ಎಂದು ಪಹೇಲಿ ಮತ್ತು ಪೂಜ ಅರಿತುಕೊಂಡರು. ಪ್ರೌಢಾವಸ್ಥೆಯಲ್ಲಿನ ಇತರ ಬದಲಾವಣೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವರು ಬಯಸುತ್ತಾರೆ. ಪಹೇಲಿ ಹೇಳ್ತಾರೆ, ಈ ಅವಧಿಯಲ್ಲಿ ಹಠಾತ್ ಬದಲಾವಣೆಗಳಾಗ್ತವೆ ಆ ವ್ಯಕ್ತಿಯಲ್ಲಿ, ಗಂಡಿರಲಿ ಹೆಣ್ಣಿರಲಿ, ಹಠಾತ್ ಬದಲಾವಣೆಗಳನ್ನು ನಾವು ಕಂಡುಕೊಡಬಹುದು. ಗಂಡಿನಲ್ಲಾದ್ರೆ ಸಹಜವಾದಂತಹ ತುಟಿಯ ಮೇಲ್ಭಾಗದಲ್ಲಿ ಚಿಗುರು ಮೀಸೆ ಉಂಟಾಗ್ತಕ್ಕಂಥದ್ದು, ಕಂಕುಳಲ್ಲಿ ಎದೆಯ ಭಾಗದಲ್ಲಿ ರೋಗಗಳು ಉಂಟಾಗ್ತಕ್ಕಂಥದ್ದು,
ಸೊ ಹಾಗೆ ಹೆಣ್ಣು ಮಕ್ಕಳಲ್ಲಾದ್ರೆ ಈ ಸೊಂಟದ ಕೆಳಗಿನ ಭಾಗ ವಿಶಾಲ ಆಗ್ತಕ್ಕಂಥದ್ದು, ಗಂಡು ಮಕ್ಕಳಲ್ಲಿ ಎದೆಯ ಭಾಗ ವಿಶಾಲ ಆಗ್ತಕ್ಕಂಥದ್ದು, ಆಯ್ತಾ, ಈ ತೋಳುಗಳು ಬಲಿಸಲಾಗ್ತಕ್ಕಂಥದ್ದು, ಇದೆಲ್ಲ ಈ ವಯಸ್ಸಿನಲ್ಲಿ ಕಂಡು ಬರ್ತದೆ, ಆ ಅವಧಿಯಲ್ಲಿ ಕಂಡು ಬರ್ತದೆ ಅಂತಕ್ಕಂತಹ ಅಂಶವನ್ನ ಹೇಳ್ತಾರೆ ಅಲ್ವಾ. ಸೊ ಈ ಪ್ರೌಢಾವಸ್ಥೆಯಲ್ಲಿ ಇರ್ತಕ್ಕಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಪ್ರೌಢಾವಸ್ಥೆಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಗಳು, ಪ್ರೌಢಾವಸ್ಥೆ ಅಲ್ವಾ, ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳು, ಮುಖ್ಯವಾದಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಒಂದನೇ ಬದಲಾವಣೆ ಏನು, ಎತ್ತರದಲ್ಲಿ ಹೆಚ್ಚಳ ಅಲ್ವಾ. ಯಾವುದು? ಎತ್ತರದಲ್ಲಿ ಹೆಚ್ಚಳ. ನೋಡಿ, ಎತ್ತರದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಗಳು ಈ ಅವಸ್ಥೆಯಲ್ಲಿ ಕಂಡುಬರ್ತವೆ, ಟೀನೇಜ್ ಅಲ್ಲಿ ಕಂಡುಬರ್ತವೆ, ಆಯ್ತಾ. ಸೊ ಅಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ ನೋಡ್ರಿ. ಸುಮಾರು ವಯಸ್ಸು 8ನೇ ವಯಸ್ಸಿನಲ್ಲಿ ಹುಡುಗರಲ್ಲಿ 72% ಇದ್ರೆ ಅಲ್ವಾ, ಒಂದು ಕೋಷ್ಟಕ ಕೊಟ್ಟಿರಲ್ಲ, ಹುಡುಗರಲ್ಲಿ ಎಷ್ಟನೇ 8ನೇ ವಯಸ್ಸಿನಲ್ಲಿ 8ನೇ ವಯಸ್ಸಿನ ಹುಡುಗ ಇದ್ದಾನೆ ಅಂತಂದ್ರೆ ಹುಡುಗರಲ್ಲಾದ್ರೆ ಎಷ್ಟು, ಸುಮಾರು 72% ಹೈಟ್ ಇದ್ರೆ ಹುಡುಗಿಯರಲ್ಲಿ ಎಷ್ಟಿರುತ್ತೆ, 77% ಜಾಸ್ತಿ, ಅಂದ್ರೆ ಇದಕ್ಕಿಂತ 5% ಮುಂದೆ ಎತ್ತರ, ಅಂದ್ರೆ ಇದಕ್ಕೆ ಅನಂತರ ಹೇಳ್ತಾರೆ. ಅನಂತರ ಎಷ್ಟನೇ ವಯಸ್ಸು, 10ನೇ ವಯಸ್ಸಿಗೆ 10ನೇ ವಯಸ್ಸಿಗೆ ಇವರಲ್ಲಿ ಎಷ್ಟಿರುತ್ತೆ, 78% ಇದ್ರೆ ಹೆಣ್ಮಕ್ಳಲ್ಲಿ 84% ಆಗಿರುತ್ತೆ ಅಲ್ವಾ. ಸೊ 13ರಲ್ಲಿ 88% ಇದ್ರೆ ಹೆಣ್ಮಕ್ಳಲ್ಲಿ 95% ಅಲ್ವಾ. ಸೊ ಹಾಗೆ 16ರಲ್ಲಿ 98 ಇದ್ರೆ ಹೆಣ್ಮಕ್ಳಲ್ಲಿ 99.99 ಅಲ್ವಾ. ಸೊ ಈಗ ನೋಡಿ ಆ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ಮುಂದೆ ಇನ್ನು ಹೆಚ್ಚಿನ ಎತ್ತರವನ್ನ ಕಂಡು ಬರ್ತವೆ ಮುಂದೆ. ಅಂದ್ರೆ ಗಮನಿಸಿದ್ರೆ ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬರ್ತಕ್ಕಂಥದ್ದು ಮುಂಚೆ, ಆಯ್ತಾ. ಸೊ ಗಂಡು ಮಕ್ಕಳು ನಿಧಾನವಾಗಿ ವಯಸ್ಸಿಗೆ ಬಂದರೆ ಹೆಣ್ಣು ಮಕ್ಕಳು ಮುಂದೆ ಗಂಡು ಮಕ್ಕಳಿಂದ ಮುಂಚೆನೆ ವಯಸ್ಸಿಗೆ ಬರ್ತಾರೆ. ಅಂದ್ರೆ ಈ ಒಂದು ತಾರುಣ್ಯಾವಸ್ಥೆಗೆ ಅಥವಾ ಪ್ರೌಢಾವಸ್ಥೆಗೆ ಬರ್ತಾರೆ ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ. ಹೌದು. ಸೊ ಹಾಗಾಗಿ ಎತ್ತರದಲ್ಲಿ ಗಮನಾರ್ಹವಾದಂತಹ ಬೆಳವಣಿಗೆಯನ್ನು ನಾವು ನೋಡಬಹುದು. ಎತ್ತರದಲ್ಲಿ ಕೋಷ್ಟಕ ಇದೆ, ಅದರಿಂದ ಆ ಬದಲಾವಣೆಗಳನ್ನು ನಾವು ಕಂಡುಕೋಬಹುದು. ನಂತರ ಪಹಲಿ ಏನೇ ಕೇಳ್ಕೊಳ್ಳಲ್ಲಿ, ನಾನು ಎತ್ತರವಾಗಿದ್ದರೂ ನನ್ನ ದೇಹಕ್ಕೆ ಹೋಲಿಸಿದರೆ ನನ್ನ ಮುಖವು ತುಂಬಾ ಸಣ್ಣದಾಗಿದೆ ಎಂದು ನನಗೆ ಚಿಂತೆಯಾಗಿದೆ. ಅವಳು ಎತ್ತರ ಆಗಿದ್ದಾಳೆ, ಆದ್ರೆ ಎತ್ತರಕ್ಕೆ ಹೋಲಿಸಿದ್ರೆ ಅವಳ ಮುಖ ತುಂಬಾ ಸಣ್ಣಗಿದೆ ಅಂತ ಅವಳಿಗೆ ಫೀಲಿಂಗ್, ಪಹಲಿಗೆ ಫೀಲಿಂಗ್. ಸೊ ಎಲ್ಲ ಅದಕ್ಕೆ ಕಾರಣ, ವೈಜ್ಞಾನಿಕ ಕಾರಣ ಇದೆ ಮಕ್ಕಳ. ಸೊ ನಮ್ಮ ದೇಹದ ಆ ಒಂದು ತಾರುಣ್ಯಾವಸ್ಥೆಯಲ್ಲಿ ದೇಹದ ಎಲ್ಲ ಅಂಗಾಂಗಗಳು ಒಂದೇ ದರದಲ್ಲಿ, ಅಂದ್ರೆ ಒಂದೇ ಅಳತೆಯಲ್ಲಿ, ಒಂದೇ ದರದಲ್ಲಿ, ಒಂದೇ ವೇಗದಲ್ಲಿ ಬೆಳವಣಿಗೆ ಆಗುವುದಿಲ್ಲ, ಆಯ್ತಾ. ಸೊ ಸಹಜವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದಕ್ಕೆ ಕಾರಣಗಳು ಇರ್ತವೆ. ಅಸಹಜ ಬೆಳವಣಿಗೆಗಳಿಗೂ ಸಹ ಕಾರಣ ಇರ್ತವೆ. ಕೆಲವೊಂದು ಹಾರ್ಮೋನ್ಸ್ ವ್ಯತಿರಿಕ್ತವಾಗಿ ಭಿನ್ನವಾದಂತಹ ಕ್ರಿಯೆಯನ್ನು ನಡೆಸ್ತಾರೆ. ಸೊ ಹಾಗಾಗಿ ಎಲ್ಲ ಅಂಗಾಂಗಗಳು ಸಹ ಒಂದೇ ದರದಲ್ಲಿ ಬೆಳವಣಿಗೆ ಆಗಬೇಕು ಅಂತಿಲ್ಲ, ನಿಧಾನಗತಿಯಲ್ಲಿ ಅವು ಬೆಳವಣಿಗೆ ಆಗ್ತವೆ. ಸೊ ಸರಿಯಾಗುತ್ತೆ. ಅದಕ್ಕೆ ಆ ಕಾರಣಕ್ಕಾಗಿ ಚಿಂತಿಸುವ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಚಿಂತಿಸಬೇಕಾಗಿಲ್ಲ, ಆಯ್ತಾ ಅಂತ ಹೇಳ್ಬೋದು, ಹೌದಾ. ನಂತರ ಏನಿದೆ ಮತ್ತೊಂದು ಬದಲಾವಣೆ, ದೇಹದ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಮೊದಲನೆಯ ಬದಲಾವಣೆ ಎತ್ತರದಲ್ಲಿ ಬದಲಾವಣೆ ಅಲ್ವಾ. ನಂತರ ದೇಹದ ಆಕಾರದಲ್ಲಿ ಬದಲಾವಣೆ ಇದೆ ಅಲ್ವಾ. ದೇಹದ ಆಕಾರದಲ್ಲಿಯೂ ಸಹ ಬದಲಾವಣೆ ಗಮನಾರ್ಹವಾಗಿ ಈ ಒಂದು ವಯಸ್ಸಿನಲ್ಲಿ ಕಂಡುಬರುತ್ತೆ. ನಾನು ಅವಾಗಲೇ ಹೇಳಿದ ಮಕ್ಕಳ, ಗಂಡು ಮಕ್ಕಳಲ್ಲಿ ವಿಶಾಲವಾದಂತಹ ಭುಜಗಳನ್ನು ಹೊಂದಿದಂತಹ ಎದೆಯ ಭಾಗ ಕಂಡು ಬರುತ್ತೆ ಆ ವಯಸ್ಸಿನಲ್ಲಿ, ಆಯ್ತಾ. ಸೊ ಅದನ್ನು ನಾವು ಗಮನಿಸಬಹುದು. ಹಾಗೆಯೇ ಹೆಣ್ಮಕ್ಳಲ್ಲಾದ್ರೆ ಸೊಂಟದ ಕೆಳಭಾಗದ ಪ್ರದೇಶ ಅಗಲವಾಗುತ್ತೆ, ಆಯ್ತಾ. ಸೊ ಅದು ದೇಹದ ಆಕಾರದಲ್ಲಿ ಕಂಡು ಬರ್ತಕ್ಕಂತಹ ಬದಲಾವಣೆ ಈ ತಾರುಣ್ಯಾವಸ್ಥೆಯಲ್ಲಿ ಅಥವಾ
ಅಥವಾ ಪ್ರೌಢಾವಸ್ಥೆಯಲ್ಲಿ. ಗಂಡು ಮಕ್ಕಳಲ್ಲಿ ಈ ಭುಜ ವಿಶಾಲವಾಗುತ್ತೆ, ಎದೆಯ ಭಾಗ ವಿಶಾಲ ಆಗುತ್ತೆ. ಹೆಣ್ಮಕ್ಳಲ್ಲಾದ್ರೆ ಸೊಂಟದ ಕೆಳಗಿನ ಭಾಗ ಅಗಲ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಆಯ್ತಾ? ಹಾಗೆ ಮುಂದಿನ ಬದಲಾವಣೆ ಏನಿದೆ? ಧ್ವನಿ ಬದಲಾವಣೆ. ಮೂರನೇದು ಧ್ವನಿ ಬದಲಾವಣೆ. ನೋಡಿ, ಈ ಒಂದು ವಯಸ್ಸಿನಲ್ಲಿ ಧ್ವನಿ ಬದಲಾವಣೆ ಆಗುತ್ತೆ. ಧ್ವನಿಯಲ್ಲಿ ಬದಲಾವಣೆ ನೋಡಿ, ಮಕ್ಕಳು ಗಂಡು ಮಕ್ಕಳು ಒಂದು ಸ್ವಲ್ಪ ಗಡುಸಾದ ಧ್ವನಿಯನ್ನ ಈ ವಯಸ್ಸಿನಲ್ಲಿ ಕಂಡುಕೊಳ್ತಾರೆ. ಧ್ವನಿ ಪೆಟ್ಟಿಗೆಯಲ್ಲಿ ಬದಲಾವಣೆ ಕಂಡುಬಂದು ಅದರ ಬೆಳವಣಿಗೆಯಾಗಿ ಗಡುಸಾದ ಆ ಧ್ವನಿ ಗಂಡು ಮಕ್ಕಳಲ್ಲಿ ಕಂಡು ಬಂದ್ರೆ, ಕೋಮಲವಾದಂತಹ ಸೌಮ್ಯವಾದಂತಹ ಧ್ವನಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತದೆ. ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಅಥವಾ ಪ್ರೌಢಾವಸ್ಥೆ ಮಕ್ಕಳ ಗೊತ್ತಾಯ್ತಾ? ಸೊ ಅದಕ್ಕೆ ಈ ಬದಲಾವಣೆಯನ್ನು ನಾವು ಸಹ ಈ ಒಂದು ವ್ಯವಸ್ಥೆಯಲ್ಲಿ ಅಥವಾ ಈ ಅವಧಿಯಲ್ಲಿ ನಾವು ಕಂಡುಕೋಬಹುದು. ಆಯ್ತಾ? ಗಂಡು ಮಕ್ಕಳಲ್ಲಿ ಧ್ವನಿ ಪೆಟ್ಟಿಗೆಯನ್ನ ಆಡ ಮಾಪಲ್ ಅಂತೀವಿ. ಅಂದ್ರೆ ಈ ಭಾಗದಲ್ಲಿ ಉಬ್ಬಿದ ಭಾಗ, ಚಿತ್ರ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಅಲ್ವಾ? ಆಡ ಮಾಪಲ್ ಅಂತೀವಿ. ಈ ಭಾಗದಲ್ಲಿ ಉಬ್ಬಿದ ಧ್ವನಿ ಪೆಟ್ಟಿಗೆ ಬೆಳವಣಿಗೆ ರೀತಿ ಕಂಡು ಬರುತ್ತೆ. ಆಯ್ತಾ? ಅದನ್ನ ನಾವು ಗಮನಿಸಬಹುದು. ಭೂಜನ ಕೇಳ್ತೀನಲ್ಲ ಅಲ್ಲಿ ಜೊರಗೆ ನನ್ನ ತರಗತಿಯ ಹಲವು ಹುಡುಗರು ಹೊರಟ ಧ್ವನಿ ಹೊಂದಿದ್ದಾರೆ, ಅದಕ್ಕೆಂದು ನನಗೀಗ ತಿಳಿಯಿತು. ಅವನಿಗೆ ಗೊತ್ತಾಯ್ತು ಭೂಜೋಗೆ. ನನ್ನ ತರಗತಿ ಅಂದ್ರೆ ಅವನ ಕ್ಲಾಸ್ಮೇಟ್ಸ್, ಅವನ ಸಹಪಾಠಿಗಳು ಒಟ್ಟಾದನ್ನ ಧ್ವನಿಯನ್ನ ಹೊಂದಿದ್ರು. ಅವ್ರ ಬದಲಾವಣೆ ದಿನದಿಂದ ದಿನಕ್ಕೆ ಅವರ ಧ್ವನಿಯಲ್ಲಿ ಏರಿಳಿತ ಆಗ್ತಿತ್ತು, ಚೇಂಜ್ ಆಗಿರೋದು ಅವ್ನು ಗಮನಿಸಿದ್ದ. ಈಗ ಪಾಠ ಕೇಳಿದ್ಮೇಲೆ, ಅದೇ ಪಾಠವನ್ನ ಗಮನಿಸಿದ ಮೇಲೆ ಕೇಳಿದ ಮೇಲೆ ಗೊತ್ತಾಯ್ತು, ಕನ್ಫರ್ಮ್ ಆಯ್ತು. ಓ, ಅವರು ತಾರುಣ್ಯಾವಸ್ಥೆಗೆ ಕಾಲಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಆ ಬದಲಾವಣೆಗಳು ಆಗ್ತಾ ಇದ್ದಾರೆ. ಹಾಗಾಗಿ ಗಂಡು ಮಕ್ಕಳಲ್ಲಿ ಹೊರಡು ಧ್ವನಿಯನ್ನ ನಾನು ಕಂಡುಕೊಳ್ತಾ ಇದ್ದೀನಿ ಅನ್ನೋದು ಆ ಭೂಜೋಗಿ ಕನ್ಫರ್ಮ್ ಆಯ್ತು ಅಲ್ವಾ? ಹೌದಾನೆ? ಹಾಗೆ ಮುಂದಿನ ಬದಲಾವಣೆ ಏನಾಗುತ್ತೆ? ಬೆವರು ಮತ್ತೆ ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಹೆಚ್ಚಳ ಆಗುತ್ತೆ. ಮುಂದಿದ್ದು ಯಾವುದು? ನಾಲ್ಕನೇ ಬದಲಾವಣೆ ಯಾವುದು? ಬೆವರು ಮತ್ತೆ ತೈಲ ಗ್ರಂಥಿಗಳು. ತೈಲ ಗ್ರಂಥಿಗಳಲ್ಲಿ ಹೆಚ್ಚಳ ಕಂಡುಬರ್ತದೆ. ಬೆವರು ನಾವು ಸಾಮಾನ್ಯವಾಗಿ ಯಾವುದೇ ರೀತಿಯ ಚಟುವಟಿಕೆಯಲ್ಲಿ ತೊಡಗಿದಾಗ ಬೆವರ್ತೀವಿ ಅಲ್ಲ, ಬೆವರ್ತಿದ್ದಾನೆ. ಹಾಗೆ ಈ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ಈ ಅವಸ್ಥೆಯಲ್ಲಿ ಪ್ರೌಢಾವಸ್ಥೆ ಅಥವಾ ತಾರುಣ್ಯಾವಸ್ಥೆಯಲ್ಲಿ ಇದ್ದಾಗ ನಾವು ದೇಹದ ಮೇಲೆ ಹಲವು ರೀತಿಯ ರೋಗಗಳು ನೆಕ್ಸ್ಟ್ ಒಂದು ಇದೆಯಲ್ಲ. ಸೊ ಈ ಪ್ರೌಢಾವಸ್ಥೆಯಲ್ಲಿ ಕಂಡುಬರ್ತಕ್ಕಂತಹ ನಾಲ್ಕನೇ ರೀತಿಯ ಬದಲಾವಣೆಗಳು ಅಂದ್ರೆ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು. ಈ ಅವಧಿಯಲ್ಲಿ ಪ್ರೌಢರಲ್ಲಿ ಅಥವಾ ತರುಣರಲ್ಲಿ ಆ ಅವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಹಲವು ರೀತಿಯ ತೈಲ ಗ್ರಂಥಿಗಳು ಉತ್ಪತ್ತಿಯಾಗುತ್ತವೆ. ತೈಲ ಗ್ರಂಥಿಗಳು ಆ ಒಂದು ರೀತಿಯ ತೈಲವನ್ನು ಉತ್ಪತ್ತಿ ಮಾಡ್ತವೆ. ಆ ತೈಲ ನಮ್ಮ ಮುಖದಲ್ಲಿ ಸಾಮಾನ್ಯವಾಗಿ ಮೊಡವೆಗಳು ಉತ್ಪತ್ತಿ ಆಗ್ತಾವಲ್ಲ, ಅದೇ ಕಾರಣಕ್ಕೆ ಆ ಮೊಡವೆಗಳು ಮುಖದಲ್ಲಿ ಉಂಟಾಗ್ತಿದ್ದಾವೆ ಅಂದ್ರೆ ಆ ಹೆಣ್ಣು ಅಥವಾ ಆ ಗಂಡು ಆ ತಾರುಣ್ಯಾವಸ್ಥೆಗೆ ಅಥವಾ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅಂದ್ರೆ ವಯಸ್ಸಿಗೆ ಬಂದಿದ್ದಾರೆ ಅಂತ ಅದು ಒಂದು ಅರ್ಥ ಮಕ್ಕಳೇ. ಆಯ್ತಾ? ಸೊ ಬೆವರು ಗ್ರಂಥಿಗಳು ಬೆವರನ್ನು ಉತ್ಪತ್ತಿ ಯಥೇಚ್ಛವಾಗಿ ಬೆವರನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಒಂದು ಅವಧಿಯಲ್ಲಿ. ಆಯ್ತಾ? ಅದು ಈ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಬದಲಾವಣೆ. ಹಾಗೆ ಲೈಂಗಿಕ ಅಂಗಗಳ ಬೆಳವಣಿಗೆ ಆಗ್ತದೆ. ನಾಲ್ಕನೇದು ಮತ್ತು ಐದನೇದಾಗಿ ಮುಂದಿನ ಅಂಶ ನೋಡಿ, ಲೈಂಗಿಕ ಅಂಗಗಳ ಬದಲಾವಣೆ. ಲೈಂಗಿಕ ಅಂಗಗಳ ಬದಲಾವಣೆ ಬೆಳವಣಿಗೆ ಅಲ್ವಾ? ಬೆಳವಣಿಗೆ ಕಂಡು ಬರುತ್ತೆ. ಸೊ ಈ ಒಂದು ಅವಧಿಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಅಥವಾ ತಾರುಣಾವಸ್ಥೆಯಲ್ಲಿ ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ ಅವರದ್ದೇ ಆದಂತಹ ಲೈಂಗಿಕ ಅಂಗಾಂಗಗಳ ಬದಲಾವಣೆ ಮತ್ತು ಬೆಳವಣಿಗೆಯನ್ನು ನಾವು ಗಮನವಾಗಿ ಕಂಡುಬರಬಹುದು. ಗಂಡು ಮಕ್ಕಳಲ್ಲಾದ್ರೆ ವೃಷಣಗಳು ಮತ್ತು ಶಿಶ್ನ ಬೆಳವಣಿಗೆಯಲ್ಲಿ ಕಂಡು ಬರ್ತದೆ. ಹಾಗೆ ಹೆಣ್ಣು ಮಕ್ಕಳಲ್ಲಾದ್ರೆ ಅಂಡಾಶಯ ಎಕ್ಸ್ಪ್ಯಾಂಡ್ ಆಗುತ್ತೆ, ಹಿಗ್ಗುತ್ತೆ. ಆಯ್ತಾ? ಸೊ ಹಾಗಾಗಿ ಅಂಡಗಳು ಪಕ್ವಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಹೆಣ್ಣು ಹುಟ್ಟಿದಾಗಲೇ ಅಂಡಗಳು ಇರ್ತವೆ, ಆದ್ರೆ ಪಕ್ವತೆಯನ್ನ ಕಂಡುಕೊಳ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಅಂತಂದ್ರೆ ಆ ಹೆಣ್ಣು ಪ್ರೌಢಾವಸ್ಥೆಗೆ ಬಂದಾಗ, ವಯಸ್ಸಿಗೆ ಬಂದ ನಂತರ. ಆಯ್ತಾ? ಸೊ ತಿಂಗಳಿಗೆ ಒಂದು ಅಂಡ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಯ್ತಾ? ಈ ಒಂದು ಪ್ರೌಢಾವಸ್ಥೆ ಅಥವಾ ತಾರುಣ್ಯಾವಸ್ಥೆ ಗೊತ್ತಾಯ್ತು ಮಕ್ಕಳ? ಅದಾಯ್ತಾ? ಹಾಗೆ ಆ ಮುಂದಿನ ಬದಲಾವಣೆ ಅಂತಂದ್ರೆ ಆ ಮಕ್ಕಳಲ್ಲಿ
ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗ್ತಕ್ಕಂಥದ್ದು. ಯಾವ್ಯಾವುದು? ಮಾನಸಿಕ, ಬದಲಾವಣೆಗಳು ಮತ್ತು ಬೆಳವಣಿಗೆಗಳು. ಮಾನಸಿಕ, ಹಾಗೆಯೇ ಬೌದ್ಧಿಕ, ಬೌದ್ಧಿಕ ಮತ್ತೆ ಭಾವನಾತ್ಮಕ ಬದಲಾವಣೆಗಳು ಅಲ್ವಾ? ಭಾವನಾತ್ಮಕವಾದಂತಹ ಬದಲಾವಣೆಗಳನ್ನು ನಾವು ಗಮನಾರ್ಹವಾಗಿ ಈ ಒಂದು ವಯಸ್ಸಿನಲ್ಲಿ ಕಾಣಬಹುದು. ನೋಡಿ, ಈ ವಯಸ್ಸಿನಲ್ಲಿ ಮಾನಸಿಕವಾಗಿ ಅವರು ಮೆಚುರಿಟಿ ಬರ್ತಾರೆ. ಮೆಚುರಿಟಿ ಏಜ್ ಅಂದ್ರೆ ಬೇರೆ ಮಕ್ಕಳಿಗೆ ಗೊತ್ತಿರೋರಿಗಿಂತ ಚಿಕ್ಕವರಿಗೆ ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರೌಢ ಅವಸ್ಥೆಯಲ್ಲಿ ಒಂದ್ ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ವಯಸ್ಸಿನಲ್ಲಿ ಆ ಮಕ್ಕಳು ಮಾನಸಿಕವಾಗಿ ಅವರು ಸದೃಢರಾಗ್ತಾರೆ, ಮಾನಸಿಕವಾಗಿ ಸಬಲರಾಗ್ತಾರೆ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಚೆನ್ನಾಗಿ ಇದಾಗುತ್ತೆ, ಭಿನ್ನತೆಯನ್ನ ಕಂಡುಕೊಳ್ತಾರೆ, ಭಿನ್ನವಾಗಿ ಯೋಚನೆಗಳನ್ನ ನಡೆಸ್ತಾರೆ. ಸೊ ಈ ಯಾವ್ದೋ ಒಂದು ಸಮಸ್ಯೆಗೆ ಭಿನ್ನವಾದಂತಹ ಉತ್ತರಗಳನ್ನ ಕಂಡುಕೊಳ್ತಾರೆ. ಸೊ ಈ ಒಂದು ಅವಧಿಯಲ್ಲಿ ಆಯ್ತಾ. ಹಾಗೆ ಬೌದ್ಧಿಕವಾಗಿ ಬುದ್ಧಿವಂತೆಯನ್ನ ತೋರಿಸ್ಕೊಡ್ತಾರೆ. ಬುದ್ಧಿಮತ್ತೆ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ, ಯಾಕೆಂದ್ರೆ ಮೆದುಳು ಸಹ ಚೆನ್ನಾಗಿ ಬೆಳವಣಿಗೆ ಆಗುತ್ತಲ್ಲ. ಹಾಗಾಗಿ ಅವರು ಬೌದ್ಧಿಕವಾಗಿ ಪ್ರಬುದ್ಧ ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಹಾಗೆ ಭಾವನಾತ್ಮಕವಾಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಷಯ ಖುಷಿ ಕೊಡ್ತಕ್ಕಂಥ ವಿಷಯ ಇರಬಹುದು, ಅಥವಾ ಅವರಿಗೆ ಸಂಕಟ ಅಥವಾ ದುಃಖವನ್ನ ಕೊಡ್ತಕ್ಕಂಥ ವಿಷಯನೇ ಇರಬಹುದು. ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಸಹ ಮನಸ್ಸಿಗೆ ಹಚ್ಕೊಳ್ಳೋದು, ಅಳೋದು, ಈ ರೀತಿ, ಅಥವಾ ಚಿಕ್ಕ ಪುಟ್ಟ ಖುಷಿ ವಿಚಾರ ಆದ್ರೆ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡೋದು, ಖುಷಿಯನ್ನು ಅನುಭವಿಸೋದು, ಈ ರೀತಿ ಅವರು ಭಾವನಾತ್ಮಕವಾಗಿ ಅವರು ತುಂಬಾ ಈ ಒಂದು ಅವಧಿಯಲ್ಲಿ, ಈ ಒಂದು ವಯಸ್ಸಿನಲ್ಲಿ ಅವರು ಗಮನಾರ್ಹವಾದಂತಹ ಬದಲಾವಣೆಗಳನ್ನ ಕಂಡುಕೊಳ್ತಾರೆ ಅಂತ. ಆಯ್ತಾ. ಸೊ ಅದು ಸಹ ಈ ಒಂದು ವಯಸ್ಸಿನಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖವಾದಂತಹ ಬದಲಾವಣೆಗಳು. ಆಯ್ತಾ, ಗೊತ್ತಾಯ್ತಾ ಮಕ್ಕಳ? ಎಸ್. ಹಾಗೆ ನೆಕ್ಸ್ಟ್, ಸೊ ಇವೆಲ್ಲ ನೈಸರ್ಗಿಕವಾಗಿ ಆಗ್ತಕ್ಕಂತಹ ಬೆಳವಣಿಗೆಯ ಒಂದು ಭಾಗ. ನೈಸರ್ಗಿಕವಾಗಿ ಆಗ್ತಕ್ಕಂತಹ ಬೆಳವಣಿಗೆಯ ಒಂದು ಭಾಗ ಆಗಿರುತ್ತೆ. ಆಯ್ತಾ. ನಂತರ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಕಂಡು ಬರ್ತಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಕಂಡು ಬರ್ತವೆ. ಸೊ ಅದು ಯಾವುದು ಅಂತ ನೋಡೋಣ. ದ್ವಿತೀಯಕ ಲೈಂಗಿಕ ಲಕ್ಷಣಗಳು. ಈ ಒಂದು ಅವಸ್ಥೆಯಲ್ಲಿ ಅಂದ್ರೆ ಈ ಒಂದು ಅವಧಿಯಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಕಂಡುಬರ್ತವೆ. ಸೊ ವೃಷಣಗಳು ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿಯ ಭಾಗ ಆಗಿರ್ತವೆ. ವೃಷಣಗಳು ಯಾವುದು? ಗಂಡಸಿನಲ್ಲಿ. ವೃಷಣಗಳು ಹುಡುಗರಲ್ಲಿ ಅಥವಾ ಗಂಡಸಿನಲ್ಲಿ ಅಥವಾ ಹುಡುಗರಲ್ಲಿ. ಅಂಡಾಶಯ ಸೊ ಹೆಂಗಸಿನಲ್ಲಿ, ಅರ್ಥಾತ್ ಹುಡುಗಿಯರಲ್ಲಿ. ಹುಡುಗರಲ್ಲಾದ್ರೆ ವೃಷಣಗಳು ಸೊ ದ್ವಿತೀಯಕ ಬದಲಾವಣೆಗಳನ್ನ ಬೆಳವಣಿಗೆಯನ್ನ ತೋರ್ಪಡಿಸ್ಕೊಳ್ತವೆ. ಮತ್ತೆ ಅಂಡಾಶಯಗಳು ಹೆಣ್ಮಕ್ಳಲ್ಲಾದ್ರೆ ದ್ವಿತೀಯಕ ಬದಲಾವಣೆಗಳನ್ನ ಕಂಡು ಬರ್ತಾವೆ. ಆಯ್ತಾ. ಸೊ ಗಂಡು ಮಕ್ಕಳಲ್ಲಿ ವೃಷಣಗಳನ್ನು ಹೆಚ್ಚಿನ ಬೆಳವಣಿಗೆ ಹೊಂದಿ ಅವು ವೀರ್ಯಾಣುಗಳನ್ನ ಸ್ರವಿಸಲಿಕ್ಕೆ ಅಥವಾ ಉತ್ಪತ್ತಿ ಮಾಡಲಿಕ್ಕೆ ಕಾಣುತ್ತವೆ. ಆ ವೀರ್ಯಾಣುಗಳು ಗಂಡು ಲಿಂಗಾಣುಗಳು, ಸಂತಾನೋತ್ಪತ್ತಿ ಕ್ರಿಯೆ ನಡೆಸಲಿಕ್ಕೆ ಗಂಡು ಲಿಂಗಾಣುಗಳು. ಆಯ್ತಾ. ಸೊ ಹಾಗೆ ಅಂಡವನ್ನ ಉತ್ಪತ್ತಿ ಮಾಡಲಿಕ್ಕೆ, ಇಲ್ಲಿ ಅಂಡವನ್ನ ಉತ್ಪತ್ತಿ ಮಾಡಲಿಕ್ಕೆ ಇದು ಸಮರ್ಥವಾಗುತ್ತೆ. ಅಂಡಾಶಯ ಹೆಣ್ಮಕ್ಳಲ್ಲ, ಅಂಡವನ್ನ ಉತ್ಪತ್ತಿ ಮಾಡುತ್ತೆ. ಉತ್ಪತ್ತಿ ಆದಂತಹ ಅಂಡ ಪಕ್ವವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲ ಅಂದ್ರೆ ವೀರ್ಯಾಣುಗಳು ಉತ್ಪತ್ತಿ ಆಗ್ತವೆ. ಆ ವಯಸ್ಸಿನಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗಲಿಕ್ಕೆ ಪೂರಕವಾದಂತಹ ವಯಸ್ಸದಾಗಿ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ವಯಸ್ಸಿನಲ್ಲಿ ಪ್ರಾರಂಭ ಆಗ್ತದೆ. ಇದನ್ನ ನಾವು ದ್ವಿತೀಯಕ ಬೆಳವಣಿಗೆಯಲ್ಲಿ ನಾವು ಕಂಡುಬರೋದು. ಸೊ ಇಬ್ಬರಲ್ಲೂ ಸಹ, ಗಂಡು ಮತ್ತು ಹೆಣ್ಣುಮಕ್ಕಳಲ್ಲಿ ಇಬ್ಬರಲ್ಲೂ ಸಹ ದೇಹದಾದ್ಯಂತ ಸಂಬಂಧಪಟ್ಟಂತಹ ಲೈಂಗಿಕ ಅಂಗಾಂಗಗಳ ಸುತ್ತಮುತ್ತ ಮತ್ತು ದೇಹದ ಎಲ್ಲ ಭಾಗಗಳಲ್ಲೂ ಸಹ ರೋಮಗಳ ಬೆಳವಣಿಗೆ ಆಗ್ತದೆ. ದೇಹದಾದ್ಯಂತ ರೋಮಗಳ ಕೂದಲುಗಳ ಬೆಳವಣಿಗೆ ಆಗ್ತದೆ. ಅವುಗಳನ್ನು ನಾವು ಗಮನಾರ್ಹವಾಗಿ ಗಮನಿಸಬಹುದು. ಆ ವಯಸ್ಸಿನಲ್ಲಿ ಗಂಡಿನಲ್ಲೂ ಬರುತ್ತೆ, ಹೆಣ್ಣಿನಲ್ಲೂ ಸಹ ಬರ್ತದೆ. ಆಯ್ತಾ. ಸೊ ಹೀಗೆ ನಂತರ ಕೆಲವೊಂದು ಹಾರ್ಮೋನ್ಗಳು ಈ ಬದಲಾವಣೆಗಳನ್ನ ಇದು ಮಾಡ್ತಾರೆ, ನಿಯಂತ್ರಿಸ್ತವೆ. ಕೆಲವೊಂದು ಹಾರ್ಮೋನ್ಗಳು ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ ಕೆಲವೊಂದು ಹಾರ್ಮೋನ್ಗಳು. ಗಂಡು ಮತ್ತು ಅಲ್ಲ ಅಂದ್ರೆ ಟೆಸ್ಟೋಸ್ಟಿರಾನ್ ಅಂತಕ್ಕಂತಹ ಹಾರ್ಮೋನ್. ಯಾವುದು?
ಟೆಸ್ಟೋಸ್ಟಿರಾನ್ ಯಾವ್ದೇನೆ ಟೆಸ್ಟೋಸ್ಟಿರಾನ್ ಟೆಸ್ಟ್ ಅಂತಕ್ಕಂತಹ ಹಾರ್ಮೋನ್ ಆಯ್ತಾ. ಈ ಟೆಸ್ಟೋಸ್ಟಿರಾನ್ ಇದೆಯಲ್ಲ ಇದು ಗಂಡು ಮಕ್ಕಳಲ್ಲಿ ಗಂಡಸುತನದ ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂತಹ ಹಾರ್ಮೋನ್ ಆಯ್ತಾ. ಅಂದ್ರೆ ಆ ಗಂಡು ಮಕ್ಕಳಲ್ಲಿ ಮೀಸೆಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು, ಸೊ ದೇಹದ ಭುಜದ ಭಾಗ ಅಗಲವಾಗಿರ್ತಕ್ಕಂಥದ್ದು, ಸೊ ಕೈಕಾಲುಗಳು ಬಲಿಷ್ಠವಾಗಿರ್ಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ಸೊ ಹಾಗೇನೆ ಈ ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂತಹ ಎಲ್ಲ ರೀತಿಯ ಬದಲಾವಣೆಗಳಿಗೆ ಕಾರಣ ಸೊ ಆ ಟೆಸ್ಟೋಸ್ಟಿರಾನ್ ಅಂತಕ್ಕಂತಹ ಹಾರ್ಮೋನ್, ಟೆಸ್ಟೋಸ್ಟಿರಾನ್ ಅಂತಕ್ಕಂತಹ ಹಾರ್ಮೋನ್. ಸೊ ಹಾಗೇನೆ ಹೆಣ್ಮಕ್ಳಲ್ಲ, ಅದೇ ಹೆಣ್ಮಕ್ಳಲ್ಲ ಅಂದ್ರೆ ಯಾವ ಹಾರ್ಮೋನ್ ಅಂತಂದ್ರೆ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್. ಯಾವುದು? ಈಸ್ಟ್ರೋಜನ್. ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ಆ ಕೆಲಸವನ್ನ ಮಾಡುತ್ತೆ ಆಯ್ತಾ. ಹೆಣ್ತನಕ್ಕೆ ಕಾರಣ ಆಗ್ತಕ್ಕಂಥ ಹಾರ್ಮೋನ್ ಸ್ತನಗಳ ಬೆಳವಣಿಗೆ ಆಗ್ತಕ್ಕಂಥದ್ದು, ಹಾಗೇನೆ ಸೊಂಟದ ಕೆಳಗಿನ ಭಾಗದ ಬೆಳವಣಿಗೆ ಆಗ್ತಕ್ಕಂಥದ್ದು, ಹಾಗೇನೆ ದೇಹದ ಮೇಲಿನ ಕೂದಲುಗಳ ರೋಮಗಳ ಬೆಳವಣಿಗೆ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೆಣ್ತನದ ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂತಹ ಹಾರ್ಮೋನ್ ಆಯ್ತಾ. ಹಾಗೇನೆ ಅಂಡಾಶಯದಿಂದ ಅಂಡ ಬಿಡುಗಡೆ ಆಗಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು ಎಲ್ಲ ಹೆಣ್ತನದ ಲಕ್ಷಣಗಳನ್ನು ಗೋಚರಿಸಬೇಕು ಅಂದ್ರೆ ಆ ಈಸ್ಟ್ರೋಜನ್ ಅಂತಕ್ಕಂತಹ ಹಾರ್ಮೋನ್ ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು. ಸೊ ಅವುಗಳು ಹಾರ್ಮೋನ್ಗಳು ಅಂದ್ರೆ ರಾಸಾಯನಿಕ ವಸ್ತುಗಳು, ಮತ್ತೇನಲ್ಲ ಅಂದ್ರೆ ಹಾರ್ಮೋನ್ಗಳು ಅಂದ್ರೆ ಅವು ರಾಸಾಯನಿಕ ವಸ್ತುಗಳು. ಸೊ ಗ್ರಂಥಿಗಳಿಂದ ಬಿಡುಗಡೆ ಆಗ್ತವೆ, ಆ ಗ್ರಂಥಿಗಳಿಂದ ಬಿಡುಗಡೆ ಆಗಿ ಅವು ಒಂದು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನ ನಮ್ಮ ದೇಹದಲ್ಲಿ ಮಾಡ್ತಾ ಹೋಗ್ತವೆ ಆಯ್ತಾ. ಸೊ ಹಾರ್ಮೋನ್ಗಳ ಕೊರತೆ ಆದ್ರೆ ಆ ಸಂಬಂಧಪಟ್ಟಂತಹ ಲಕ್ಷಣಗಳು ಕಂಡು ಬರಲ್ಲ, ಗೋಚರಿಸಲ್ಲ ಆಯ್ತಾ. ಹಾಗಾಗಿ ಹಾರ್ಮೋನ್ಗಳು ಕಂಡು ಬಂದವೆ, ಆ ವಯಸ್ಸಿಗೆ ಬಂದವೆ ಅಂದ್ರೆ ಆ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಆಯ್ತಾ. ಇಲ್ಲ ಅಂದ್ರೆ ಆ ಮಕ್ಕಳಲ್ಲಿ ಸಂಬಂಧಿತ ಕೊರತೆಗಳನ್ನು ನಾವು ಗಮನಿಸಬಹುದು ಗೊತ್ತಾಯ್ತಾ. ಅದಕ್ಕೆ ಸಂಬಂಧಪಟ್ಟಂತಹ ಕೊರತೆಗಳನ್ನ ಗಮನಿಸಬಹುದು. ಹಾಗಾಗಿ ಆ ಟೆಸ್ಟೋಸ್ಟಿರಾನ್ ಅನ್ನ ಪುರುಷ ಹಾರ್ಮೋನ್ ಅಂತ ಕರೀತೀವಿ, ಯಾಕೆಂದ್ರೆ ಪುರುಷತ್ವ ಲಕ್ಷಣಗಳಿಗೆ ಕಾರಣ ಆಗ್ತಕ್ಕಂತಹ ಹಾರ್ಮೋನ್. ಹಾಗಾಗಿ ಟೆಸ್ಟೋಸ್ಟಿರಾನ್ ಅನ್ನ ಏನಂತೀವಿ? ಪುರುಷ ಹಾರ್ಮೋನ್ ಅಂತ ಕರೀತೀವಿ. ಹಾಗೇನೆ ಹೆಣ್ತನದ ಅಥವಾ ಹೆಂಗಸಿನ ಲಕ್ಷಣಗಳಿಗೆ ಅಥವಾ ಹೆಣ್ಮಕ್ಳಲ್ಲಿ ಆ ಗುಣಲಕ್ಷಣಗಳಿಗೆ ಲೈಂಗಿಕ ಲಕ್ಷಣಗಳನ್ನು ತೋರ್ಪಡಿಸ್ತಕ್ಕಂಥ ಹಾರ್ಮೋನ್ ಈಸ್ಟ್ರೋಜನ್ ಆಗಿರೋದ್ರಿಂದ ಇದನ್ನ ನಾವು ಏನಂತೀವಿ? ಸ್ತ್ರೀ ಹಾರ್ಮೋನ್ ಅಂತ ಹೇಳ್ತೀವಿ. ಯಾವ್ದನ್ನ? ಈಸ್ಟ್ರೋಜನ್ ಏನಂತೀವಿ? ಸ್ತ್ರೀ ಹಾರ್ಮೋನ್ ಅಂತ ಹೇಳ್ತೀವಿ ಆಯ್ತಾ. ಸೊ ಹಾಗೇನೆ ಮತ್ತೊಂದು ರೀತಿಯ ಹಾರ್ಮೋನ್ ಇದೆ, ಪಿಟ್ಯೂಟರಿ ಅಂತ. ಸೊ ಪಿಟ್ಯೂಟರಿ ಹಾರ್ಮೋನ್ ಇದೆ. ಈ ಪಿಟ್ಯೂಟರಿ ಇದೆಯಲ್ಲ, ಈ ಎಲ್ಲ ಹಾರ್ಮೋನ್ಗಳನ್ನ ಅದು ನಿಯಂತ್ರಿಸುತ್ತೆ, ಪಿಟ್ಯೂಟರಿ ಹಾರ್ಮೋನ್. ಸೊ ಇದು ಬೆಳವಣಿಗೆ ಹಾರ್ಮೋನ್ ಇದೆ. ಪಿಟ್ಯೂಟರಿ ಹಾರ್ಮೋನ್ ಇದೆಯಲ್ಲ ಅದು ಬೆಳವಣಿಗೆ ಹಾರ್ಮೋನ್, ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ರೀತಿಯ ಗ್ರಂಥಿಗಳ ಬಾಸ್ ಇದ್ದಂಗೆ ಪಿಟ್ಯೂಟರಿ ಹಾರ್ಮೋನ್. ಎಲ್ಲಿರುತ್ತೆ? ನಮ್ಮ ತಲೆಯಲ್ಲಿ ಮಿದುಳು ತಲೆಗುಂಡೆ ಒಳಗಡೆ ಮಿದುಳು ಇದೆ, ಮಿದುಳಿನ ಬುಡಭಾಗದಲ್ಲಿ ಇದೆ. ಮಿದುಳಿನ ಬುಡಭಾಗದಲ್ಲಿ ಆ ಪಿಟ್ಯೂಟರಿ ಆ ಗ್ರಂಥಿ ಇದ್ದು, ಆ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಹಾರ್ಮೋನ್ ಪಿಟ್ಯೂಟರಿ ಹಾರ್ಮೋನ್. ಅದು ಈ ಎಲ್ಲ ಬೇರೆ ರೀತಿಯ ಗ್ರಂಥಿಗಳ ಮೇಲೆ ತನ್ನ ಹಿಡಿತವನ್ನ ಸಾಧಿಸಿ ಅವುಗಳು ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ಸಮರ್ಪಕವಾಗಿ ನಡೀಲಿಕ್ಕೆ ಅದನ್ನು ನೋಡ್ಕೊಳ್ಳುತ್ತೆ. ಯಾವುದೋ ಪಿಟ್ಯೂಟರಿ ಹಾರ್ಮೋನ್ ಆಯ್ತಾ. ಸೊ ಹಾಗಾಗಿ ಅದನ್ನ ಮಾಸ್ಟರ್ ಆಫ್ ಆಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅದಾಯ್ತಾ. ಸೊ ಬೆಳವಣಿಗೆ ಹಾರ್ಮೋನ್ ವ್ಯಕ್ತಿ ಸರಿಯಾದ ಪ್ರಮಾಣದಲ್ಲಿ ಬೆಳೀತಾ ಇರೋದ್ರಿಂದ ಅದಕ್ಕೆ ಕಾರಣ ಪಿಟ್ಯೂಟರಿ ಹಾರ್ಮೋನ್ ಆಯ್ತಾ. ಸೊ ಹಾಗಾಗಿ ಕುಬ್ಜರ ಆಗಬೇಕು, ಅದೇ ಕಾರಣ. ಅದು ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗಿಲ್ಲ, ಕುಬ್ಜರ ಆಗಬೇಕು. ಚೆನ್ನಾಗಿ ಸೆಕ್ರೆಟ್ ಆಗಿದೆ, ಸಮಿಕೆ ಆಗಿದೆ. ಸೊ ಹಾಗಾಗಿ ಆ ವ್ಯಕ್ತಿ ಎರಾಬಿಲಿ ಬೆಳೆಬಿಡ್ತಾನೆ, ಉದ್ದುದ್ದು ಬೆಳೆದಿರ್ತಾನೆ, ಉದ್ದಕ್ಕೆ ಆಯ್ತಾ. ಕೈ ಕಾಲು ದೊಡ್ಡವಾಗಿರ್ತವೆ. ಸೊ ಅದು ಪಿಟ್ಯೂಟರಿ ಹಾರ್ಮೋನ್, ಬೆಳವಣಿಗೆ ಹಾರ್ಮೋನ್ ಆಯ್ತಾ. ನಂತರ ಈ ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಹಾರ್ಮೋನ್ಗಳ ಪಾತ್ರ ಅಂತ ಇದೆ ಅಲ್ವಾ. ಸೊ ಅದರಲ್ಲೇ ಗುರಿಯಾಗಿ ಅಂತಃಸ್ರಾವಕ ಗ್ರಂಥಿಗಳು ಅಂತ ಬರ್ತವೆ. ಅಂತಃಸ್ರಾವಕ ಗ್ರಂಥಿಗಳು ಅಂದ್ರೆ ನಮ್ಮ ದೇಹದಲ್ಲಿ ನಳಿಕಾ ಗ್ರಂಥಿಗಳಿವೆ, ಅಂದ್ರೆ ನಾಳಮಯ ಗ್ರಂಥಿಗಳಲ್ಲಿ ಎರಡು ವಿಧ. ಗ್ರಂಥಿಗಳಲ್ಲಿ ಎರಡು ವಿಧ, ಒಂದು ನಳಿಕಾ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು. ಅರ್ಥಾಯ್ತಾ? ಗ್ರಂಥಿಗಳಲ್ಲಿ ಎಷ್ಟು ವಿಧ? ಎರಡು ವಿಧ. ಯಾವ್ಯಾವುದು? ನಳಿಕಾ ಗ್ರಂಥಿಗಳು ಮತ್ತೊಂದು ನಿರ್ನಾಳ ಗ್ರಂಥಿಗಳು. ನಳಿಕಾ ಗ್ರಂಥಿಗಳು ಅಂದ್ರೆ ನಾಳ ಇರ್ತಕ್ಕಂತಹ ಗ್ರಂಥಿಗಳು ಆಯ್ತಾ. ನಿರ್ನಾಳ ಗ್ರಂಥಿಗಳು ಅಂದ್ರೆ ನಾಳ ಇಲ್ಲದಿರುವ ಗ್ರಂಥಿಗಳು. ಈಗ ಉದಾಹರಣೆಗೆ ನೀರಿನ ಟ್ಯಾಂಕ್ ಅಲ್ಲಿ ನೀರಿದೆ, ಆ ನೀರಿನ ಟ್ಯಾಂಕ್ ಇಂದ ನಮಗೆ ನಮ್ಮ ಮನೆಗೆ ನೀರು ಯಾವ್ದ್ರಿಂದ ಬರುತ್ತೆ? ಪೈಪ್ ಇಂದ ಬರುತ್ತೆ ಅಲ್ವಾ. ಅಲ್ಲಿಂದ ನಮ್ಮ ಮನೆಯವ್ರಿಗೂ ಏನಿದೆ?
ಪೈಪ್ ಪೈಪ್ ಇದೆ, ಆ ಪೈಪ್ ಇಲ್ಲ ಆನ್ ಮಾಡಿದ್ರೆ ಆ ಪೈಪ್ ಮೂಲಕ ನಮ್ಮ ಮನೆಗೆ ನೀರು ಬಂದು ತಲುಪುತ್ತೆ. ಸೊ ಹಂಗೆ ನಮ್ಮ ದೇಹದ ಒಳಗಡೆ ನಾಳಗಳಿವೆ. ಗ್ರಂಥಿ ಇರುವ ಸ್ಥಳನೇ ಯಾವುದೋ ಅದರ ಗುರಿಯ ಅಂಗನೂ ಯಾವುದು. ಗ್ರಂಥಿ ಇಲ್ಲಿದ್ರೆ ಗುರಿಯ ಅಂಗ ಕಾಲಿನ ಬುಡಭಾಗ ಇರಬಹುದು, ಅಷ್ಟುರಿ. ಅಲ್ಲಿಂದ ಅಲ್ಲಿಗೆ ಹೆಂಗ್ ಬರುತ್ತೆ? ಅದು ನಾಳ ಇದೆ, ಆಯ್ತಾ? ಪೈಪ್ ಲೈನ್ ಇದ್ದಂಗೆ ನಾಳ ಇದೆ. ಆ ನಾಳದ ಮೂಲಕ ಬಂದು ಗುರಿ ಅಂಗವನ್ನು ತಲುಪಿ ಅಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅದು ಒಂದು ರೀತಿಯ ಒಂದು ಟೈಪ್. ಅದು ನಲಿಕಾ ಗ್ರಂಥಿಗಳು. ನಿರ್ನಾಳ ಗ್ರಂಥಿಗಳು ಅದನ್ನ ಸರಿ, ನಾಳ ಇದ್ರೆ ಸರಿ ಕೆಲಸ ಮಾಡುತ್ತೆ ಸರಿ. ನಿರ್ನಾಳ ಗ್ರಂಥಿಗಳು ಅಂದ್ರೆ ಅದಕ್ಕೆ ನಾಳ ಇಲ್ಲ, ಏನೂ ಇಲ್ಲ, ಮತ್ತೆ ಕೆಲಸ ಮಾಡ್ತವೆ. ಅವು ಅಷ್ಟೇ, ಎಲ್ಲೋ ಗ್ರಂಥಿ ಇದೆ, ಎಲ್ಲೋ ಕೆಲಸ ಮಾಡಬೇಕು. ಅಂದ್ರೆ ಗುರಿಯ ಸ್ಥಾನ ಬೇರೆ, ಅದು ಕೆಲಸ ಮಾಡುವ ಸ್ಥಳ ಬೇರೆ, ಆದ್ರೆ ಅದಿರ್ತಕ್ಕಂಥ ಪ್ಲೇಸೇ ಬೇರೆ. ಮತ್ತೆ ಎಲ್ಲಿ ಅಲ್ಲಿಗೆ ಹೆಂಗ್ ತಲುಪ್ತವೆ ಅಂತಂದ್ರೆ, ಸೊ ಅದು ಒಂದು ಈ ಭಾಗದಲ್ಲಿ ಇದೆ ಅಂತಂದ್ರೆ, ಇಲ್ಲಿ ಯಾವುದೋ ಭಾಗದಲ್ಲಿ ಇದೆ ಅಂತಂದ್ರೆ ಅದರ ಸವಿಕೆ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ರಕ್ತಕ್ಕೆ ಬಿಡುಗಡೆಯಾಗಿ ಅಲ್ಲಿಂದ ಮುಂದುವರೆದು ರಕ್ತದ ಮೂಲಕ ಹೋಗಿ ಗುರಿ ಅಂಗವನ್ನು ತಲುಪಿ ಅಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಅರ್ಥಾಯ್ತಾ? ಸೊ ಅದು ನಿರ್ನಾಳ ಗ್ರಂಥಿಗಳ ಕೆಲಸ ಕಾರ್ಯಗಳು. ಅರ್ಥಾಯ್ತಲ್ವಾ? ಸೊ ಹಾಗೆ ಎರಡು ರೀತಿಯ ಗ್ರಂಥಿಗಳನ್ನು ನಾವು ಗಮನಿಸಬಹುದು, ಆಯ್ತಾ? ಸೊ ಮಾನವ ಜೀವನದಲ್ಲಿ ಸಂತಾನೋತ್ಪತ್ತಿಯ ಹಂತವನ್ನು ನಾವು ಗಮನಿಸಬಹುದು. ಸೊ ಹೆಣ್ಮಕ್ಳಲ್ಲಾದ್ರೆ ಈ ಸಂತಾನೋತ್ಪತ್ತಿಯ ಹಂತವು ಎಷ್ಟಿಂದ ಶುರುವಾಗುತ್ತೆ ಅಂದ್ರೆ 10 ರಿಂದ 12ನೇ ವಯಸ್ಸಲ್ಲಿ ಪ್ರಾರಂಭ ಆಗುತ್ತೆ, ಆಯ್ತಾ? ಹೆಣ್ಮಕ್ಳಲ್ಲಿ 10 ರಿಂದ 12 ಹೆಚ್ಚು ಕಡಿಮೆ ಆಗ್ಬೋದು. ಹೆಣ್ಣಿನಲ್ಲಿ 10 ರಿಂದ 12ನೇ ವಯಸ್ಸಲ್ಲಿ ಪ್ರಾರಂಭ. ಸಂತಾನೋತ್ಪತ್ತಿಯ ಅವಧಿ ಹೆಣ್ಮಕ್ಳಲ್ಲಾದ್ರೆ 10 ರಿಂದ 12ನೇ ವಯಸ್ಸಿನಲ್ಲಿ ಪ್ರಾರಂಭ. ಅಂದ್ರೆ ಹೆಣ್ಣು ವಯಸ್ಸಿಗೆ ಬಂದು ಅನ್ನುವ ಒಂದು ಅವಧಿ, ಆಯ್ತಾ? ಸೊ ಅದು ಏರುಪೇರು ಆಗ್ಬೋದು, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಇರ್ತದೆ. ಸೊ ಏರುಪೇರು ಆಗ್ಬೋದು ಮಕ್ಕಳೇ, ಆಯ್ತಾ? ಸೊ ಅದು 13ಕ್ಕೆ ಆಗ್ಬೋದು, 14ಕ್ಕೆ ಆಗ್ಬೋದು, 16ಕ್ಕೆ ಆಗ್ಬೋದು, ಹೇಳಕ್ಕಾಗಲ್ಲ, ಆಯ್ತಾ? ಸೊ ವೇರಿಯೇಷನ್ ಇರುತ್ತೆ. ಅಡ್ವಾನ್ಸ್ ಆಗೂ ಆಗ್ಬೋದು, ಲೇಟ್ ಆಗೂ ಆಗ್ಬೋದು, ಆಯ್ತಾ? ವಯಸ್ಸಿಗೆ ಬರ್ತಕ್ಕಂಥದ್ದು ಹೆಣ್ಮಕ್ಳು, ಆಯ್ತಾ? ಅದೇ ಗಂಡು ಮಕ್ಕಳಲ್ಲಾದ್ರೆ ಲೇಟು, ಆಯ್ತಾ? ಹುಡುಗರಲ್ಲಾದ್ರೆ ಸುಮಾರು 14ರಿಂದ 15 ಈ ವಯಸ್ಸಿನಲ್ಲಿ ಆಗ್ಬೋದು, ಅಥವಾ 12ರಿಂದ 13, 14 ಹೇಳಕ್ಕಾಗಲ್ಲ, ಆ ವಯಸ್ಸಿನ ಆಗ್ಬೋದು, ಆಯ್ತಾ? ಸೊ ಸ್ವಲ್ಪ ಲೇಟ್. ಗಂಡು ಮಕ್ಕಳಿಗೆ ಹೋಲಿಸಿದ್ರೆ ಹೆಣ್ಮಕ್ಳಲ್ಲಿ ಮುಂಚೆ, ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ನಿಧಾನ, ಆಯ್ತಾ? ಸೊ ಇದರಲ್ಲಿ ಪ್ರೌಢಾವಸ್ಥೆಯಲ್ಲಿ ಅಂಡಾಣುಗಳು ಪಕ್ವಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತದೆ. ಸುಮಾರು 22ರಿಂದ 30 ದಿನಗಳಲ್ಲಿ ಒಮ್ಮೆ ಒಂದು ಅಂಡ ಬಿಡುಗಡೆ ಆಗುತ್ತೆ. ಹೆಣ್ಮಕ್ಳಲ್ಲಿ ಸುಮಾರು 28ರಿಂದ 30 ದಿನಗಳ ಅವಧಿಯಲ್ಲಿ ಒಂದು ಅಂಡ ಬಿಡುಗಡೆ ಆಗುತ್ತೆ. ಸೊ ಅದು ಯಾವುದ್ರಲ್ಲಿ ಅಂಡಾಶಯ ಒಂದು ಅಂಡವನ್ನು ಬಿಡುಗಡೆ ಆದ್ಮೇಲೆ ಗರ್ಭಾಶಯದಲ್ಲಿ ಒಂದು ರೀತಿಯ ಮೆತ್ತನೆಯ ಹಾಸಿಗೆಯ ರೀತಿಯ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಲ್ಲಿಗೆ ಅಂಡ ಹೋಗಿ ತಲುಪುತ್ತೆ. ಸೊ ಅವಧಿಯಲ್ಲಿ ಏನಾದರೂ ವೀರ್ಯಾಣುಗಳ ಮಿಲನ ಆದ್ರೆ ಅದು ಆ ಅಂಡ ಪಕ್ವಗೊಂಡು ಅದು ಭ್ರೂಣವಾಗಿ ಬೆಳವಣಿಗೆ ಆಗುತ್ತೆ. ಇನ್ ಕೇಸ್ ಅಕಸ್ಮಾತ್ ಆ ವೀರ್ಯಾಣುಗಳ ಮಿಲನ ಆಗಿಲ್ಲ, ನಿಷೇಚನ ಕ್ರಿಯೆ ನಡೆದಿಲ್ಲ ಅಂದ್ರೆ ಆ ಅಂಡ ವ್ಯರ್ಥವಾಗುತ್ತೆ. ಅಂಡ ಜೊತೆಗೆ ಅದರಲ್ಲಿ ಇದ್ದಂತಹ ಬೆಡ್ ಅಂದ್ರೆ ಹಾಸಿಗೆ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲ, ಅದೆಲ್ಲವೂ ಸಹ ದೇಹದಿಂದ ಹೊರ ಹಾಕಲ್ಪಡುತ್ತೆ. ಅದನ್ನೇ ನಾವು ಋತುಸ್ರಾವ ಅಂತ ಹೇಳ್ತಕ್ಕಂಥದ್ದು, ಆಯ್ತಾ? ಸೊ ಆ ಹೆಣ್ಮಕ್ಳಿಗೆ ಹಾಕತಕ್ಕಂತಹ ಋತುಸ್ರಾವ ಅಂತ ಹೇಳ್ತಕ್ಕಂಥದ್ದು. ಮೆನ್ಸ್ಟ್ರೇಷನ್ ಸೈಕಲ್ ಅಂತೀವಲ್ಲ, ಸೊ ಅದು ಮೆನ್ಸ್ಟ್ರೇಷನ್ ಸೈಕಲ್ ಅಥವಾ ಮೆನ್ಸಸ್ ಅಂತ ಹೇಳ್ತೀವಲ್ಲಪ್ಪ ಮಕ್ಕಳ, ಅದೇ ಋತುಸ್ರಾವ. ಸೊ ಅದು ಪ್ರತಿ ತಿಂಗಳು ಆಗ್ತಕ್ಕಂತಹ ಒಂದು ನೈಸರ್ಗಿಕ ಕ್ರಿಯೆ, ಹೆಣ್ಮಕ್ಳಲ್ಲಿ ನಡೀತಕ್ಕಂಥ ಒಂದು ನೈಸರ್ಗಿಕ ಕ್ರಿಯೆ. ಯಾವಾಗ ಈ ಋತುಸ್ರಾವ ಪ್ರಥಮವಾಗಿ ಆಗ ಆ ಹೆಣ್ಣು ವಯಸ್ಸಿಗೆ ಬಂದು ಅಂತ ನಾವು ಹೇಳ್ತೀವಿ. ಆ ಹೆಣ್ಣು ವಯಸ್ಸಿಗೆ ಬಂದು ಆ ಅವಧಿ 10ರಿಂದ 12 ಅವಧಿಯಲ್ಲಿ ಪ್ರಾರಂಭ ಆಗ್ಬೋದು. ಅದು ಗಂಡು ಮಕ್ಕಳಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ತಡವಾಗುತ್ತೆ ಅದು. ಸೊ ಇಲ್ಲಿ ಮಹಿಳೆ ಏನೋ ಕೇಳ್ತಾಳಲ್ಲ, ಸ್ತ್ರೀಯ ಸಂತಾನೋತ್ಪತ್ತಿ ಜೀವನವು ಋತುಪತಿಯಾಗುವಿಕೆ ಅವಧಿಯಿಂದ ಆರಂಭಗೊಂಡು ಋತುಬಂಧನದಲ್ಲಿ ಕೊನೆಗೊಳ್ಳುತ್ತದೆ ಎಂದು ಗಂಡೇರಿ ಹೇಳುತ್ತಾಳೆ. ಅವಳ ಹೇಳಿಕೆ ಸರಿಯೇ? ಏನು
ಸ್ತ್ರೀಯ ಸಂತಾನೋತ್ಪತ್ತಿ ಜೀವನವು ಋತುಮತಿ ಆಗುವಿಕೆ ಅವಧಿಯಿಂದ ಪ್ರಾರಂಭಗೊಂಡು ಋತುಬಂಧದಲ್ಲಿ ಕೊನೆ ಆಗುತ್ತೆ ಅಂತ ಹೇಳ್ತೀನಿ. ಹೌದಾ? ಖಂಡಿತ ಹೌದು. ಸ್ತ್ರೀಯ ಸಂತಾನೋತ್ಪತ್ತಿಯು ಪ್ರಾರಂಭ ಆಗೋದು ಯಾವಾಗ? ಆ ಹೆಣ್ಣು ಋತುಮತಿ ಆದಾಗ. ಋತುಮತಿ ಆಗೋದು ಆ ಅವಧಿಯಲ್ಲಿ, ಅದರಿಂದ 12 ಪ್ರಾರಂಭ. ಅದು ಬೇರೆ ಸ್ವಲ್ಪ ಭಿನ್ನತೆ ಇರುತ್ತೆ ಅಂತ ಹೇಳಿ ಮಕ್ಕಳ. ಪ್ರಾರಂಭ ಹೆಣ್ಣಾಗದೆ ಯಾವಾಗ? ಅವಳು ಆ ಅಂಡವನ್ನು ಉತ್ಪತ್ತಿ ಮಾಡಲಿಕ್ಕೆ ಅಸಮರ್ಥರಾಗುವ ಅವಧಿ. ಅದು ನಾವು ಋತುಬಂಧ ಅಂತ ಹೇಳ್ತೀವಿ. ಅದನ್ನ ಋತುಬಂಧ ಅಂತ ಹೇಳ್ತೀವಿ. ಮೆನೋಪಾಸ್, ಇಂಗ್ಲಿಷ್ ಅಲ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ, ಋತುಬಂಧ. ಸೊ ಅದು ಅವಧಿ ಹೆಚ್ಚು ಕಡಿಮೆ 45 ಇರಬಹುದು, 45ರಿಂದ 50ನೇ ವಯಸ್ಸು ಇರಬಹುದು. ಆಯ್ತಾ? ಈ ವಯಸ್ಸಿನಲ್ಲಿ ಆ ಋತುಬಂಧ ಆಗ್ಬೋದು. ಅಂದ್ರೆ ಋತುಮತಿ ಪ್ರಾರಂಭ ಆಗುತ್ತಲ್ಲ 10-12, ಅಲ್ಲಿಂದ ಆ ಸಂತಾನೋತ್ಪತ್ತಿಗೆ ಅವಳು ಅರ್ಹಳು, ಆ ಹೆಣ್ಣು ಮಗಳು ಅರ್ಹಳಾಗಿರ್ತಾಳೆ. ಅದು ನಿಲ್ತಕ್ಕಂಥ ಅವಧಿ ಋತುಬಂಧ ಅಂತ ಹೇಳ್ತೀವಿ. ಅದು ಆ ವಯಸ್ಸು ಯಾವುದು ಅಂದ್ರೆ ಹೆಚ್ಚು ಕಡಿಮೆ ಕೆಲವರಲ್ಲಿ 45ಕ್ಕೆ ಮೆನೋಪಾಸ್ ಉಂಟಾಗ್ತಕ್ಕಂಥದ್ದು, ಕೆಲವರಲ್ಲಿ 46, 48, 50, 52, 55 ಇರಬಹುದು. ಸಾಧ್ಯತೆಗಳಿವೆ, ಭಿನ್ನತೆಗಳಿವೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳಿವೆ. ಸೊ ಅದನ್ನು ನಾವು ಏನಂತ ಕರಿತೀವಿ? ಋತುಬಂಧ ಅಂತ ಕರಿತೀವಿ. ಒಟ್ಟಾರೆ ಆ ಬಾಯಲ್ಲಿ ಹೇಳಿದಂಗೆ ಸ್ತ್ರೀಯು ಸಂತಾನೋತ್ಪತ್ತಿ ಜೀವನ ಪ್ರಾರಂಭ ಆಗೋದು ಋತುಮತಿ ಆಗುವ ಅವಧಿಯಿಂದ ಪ್ರಾರಂಭಗೊಂಡು ಋತುಬಂಧದಲ್ಲಿ ಕೊನೆ ಆಗುತ್ತೆ. ಅದು ಖಂಡಿತ ಹೌದು. ಅದು ಸರಿಯಾದ ಉತ್ತರ ಮಕ್ಕಳೇ. ಆಯ್ತಾ? ಸರಿ, ನೆಕ್ಸ್ಟ್ ಮಗುವಿನ ಲಿಂಗ ಹೇಗೆ ನಿರ್ಧಾರ ಆಗುತ್ತೆ ಅಂತ ಮುಂದಿನ ಅವಧಿಯಲ್ಲಿ ನೋಡೋಣ. ಮುಂದಿನ ಅವಧಿಯಲ್ಲಿ ಮಗುವಿನ ಲಿಂಗ, ಹುಟ್ಟತಕ್ಕಂತಹ ಮಗು ಗಂಡು ಅಥವಾ ಹೆಣ್ಣು ಅಂತ ನಿರ್ಧರಿಸತಕ್ಕಂತಹ ಸಾಮರ್ಥ್ಯ ಹೆಣ್ಣಿಗಿರುತ್ತಾ ಅಥವಾ ಗಂಡಿಗಿರುತ್ತಾ ಅಂತ ಗೊತ್ತಿದೆಯಾ ಮಕ್ಕಳು ನಿಮಗೆ? ಗೊತ್ತಾ? ಇಲ್ಲ ಅಲ್ವಾ? ಅದನ್ನ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಸೊ ಈಗ ಹೋಮ್ವರ್ಕ್ ಇಟ್ಕೊಳ್ಳಿ. ನಾಳೆ ಮನೆ ಕೆಲಸಕ್ಕೆ ಪ್ರಶ್ನೆಗಳನ್ನ ತಗೊಳ್ಳಿ. ಏನು? ಒಂದೇ ಪ್ರಶ್ನೆ, ಪ್ರೌಢಾವಸ್ಥೆಯ ಅವಧಿ ಎಷ್ಟು? ಒಂದೇ ಪ್ರಶ್ನೆ ಏನು? ಪ್ರೌಢಾವಸ್ಥೆಯ ಅವಧಿ. ಮಕ್ಕಳೇ, ಅವಧಿ ಎಷ್ಟು? ಪ್ರೌಢಾವಸ್ಥೆಯ ಅವಧಿ ಎಷ್ಟು ಅಂದ್ರೆ ಯಾವ ಅವಧಿಯಲ್ಲಿ ಎಷ್ಟು? ಈ ನಾವು ಬಳಿನಲ್ಲಿ ಟೀನೇಜರ್ಸ್, ಅನಂತರ ಅಥವಾ ಹೀಗೆ. ಆಯ್ತಾ? ಒಂದೇ ಪ್ರಶ್ನೆ, ಅದು ಒಂದನೇ ಪ್ರಶ್ನೆ. ಪ್ರೌಢಾವಸ್ಥೆಯ ಅವಧಿ ಎಷ್ಟು? ಆಯ್ತಾ? ಎರಡನೇ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳನ್ನು ಬರೆಯಿರಿ. ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳನ್ನು ಬರೆಯಿರಿ. ಎರಡನೇ ಪ್ರಶ್ನೆ. ಆ ಬದಲಾವಣೆಗಳು ಯಾವುದು? ಎತ್ತರದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು. ಆಯ್ತಾ? ಹಾಗೆ ದೇಹದ ಆಕಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಹಾಗೆ ಧ್ವನಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಬೆವರು ಮತ್ತು ತೈಲ ಗ್ರಂಥಿಗಳ ಬೆಳವಣಿಗೆ ಆಗ್ತಕ್ಕಂಥದ್ದು, ಹಾಗೆ ಲೈಂಗಿಕ ಅಂಗಗಳ ಬೆಳವಣಿಗೆ ಆಗ್ತಕ್ಕಂಥದ್ದು, ಮಾನಸಿಕ, ಭೌತಿಕ, ಭಾವನಾತ್ಮಕ ಬೆಳವಣಿಗೆ ಆಗ್ತಕ್ಕಂಥದ್ದು, ಹಾಗೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಗೋಚರಿಸತಕ್ಕಂಥದ್ದು. ಅವೆಲ್ಲ ಆ ಪ್ರೌಢಾವಸ್ಥೆಯಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ನಾವು ಕಂಡುಬರ್ತೇವೆ. ಅವುಗಳನ್ನು ನೀವು ಬರೀಬೇಕು ಮಕ್ಕಳ. ಆಯ್ತಾ? ನೆಕ್ಸ್ಟ್ ಮೂರನೇ ಪ್ರಶ್ನೆ. ಹುಡುಗರ ಮತ್ತು ಹುಡುಗಿಯರ ಲೈಂಗಿಕ ಸಂತಾನೋತ್ಪತ್ತಿ ಭಾಗಗಳನ್ನು ಗುರುತಿಸಿ. ಹುಡುಗ ಮತ್ತು ಹುಡುಗಿಯರ ಸಂತಾನೋತ್ಪತ್ತಿಯ ಭಾಗಗಳನ್ನು ಗುರುತಿಸಿ ಅನ್ನೋದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಪುರುಷ ಹಾರ್ಮೋನ್ ಮತ್ತು ಸ್ತ್ರೀ ಹಾರ್ಮೋನ್ ಗಳನ್ನು ಹೆಸರಿಸಿ. ಪುರುಷ ಹಾರ್ಮೋನ್ ಅಂದ್ರೆ ಟೆಸ್ಟೋಸ್ಟಿರಾನ್, ಸ್ತ್ರೀ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್. ಪುರುಷ ಹಾರ್ಮೋನ್ ಮತ್ತೆ ಸ್ತ್ರೀ ಹಾರ್ಮೋನ್ ಗಳನ್ನ ಹೆಸರಿಸಿ. ಪುರುಷ ಹಾರ್ಮೋನ್ ಮತ್ತು ಸ್ತ್ರೀ ಹಾರ್ಮೋನ್ ಗಳನ್ನ ಹೆಸರಿಸಿ. ಆಯ್ತಾ ಮಕ್ಕಳ? ಹಾಗೆ ಐದನೇ ಪ್ರಶ್ನೆ, ಋತುಸ್ರಾವ ಎಂದರೇನು?
ಋತುಸ್ರಾವ ಎಂದರೇನು? ಮೆನ್ಸ್ಟ್ರುಯೇಷನ್ ಸೈಕಲ್, ಋತುಸ್ರಾವ ಎಂದರೇನು? ಸೊ ಈ 5 ಪ್ರಶ್ನೆಗಳಿಗೆ ಮಕ್ಕಳ ನಾಳೆ ಹೋಮ್ವರ್ಕ್ ಅಲ್ಲಿ ಬರ್ಕೊಂಡು ಬರ್ಬೇಕು. ಆಯ್ತಾ? ಪಾಠ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್ ಸರ್. ಥ್ಯಾಂಕ್ ಯು.